ಪಟ್ಟಣದ ಐತಿಹಾಸಿಕ ಅಂಜುಮನ್ ಇಸ್ಲಾಂ ಕಮಿಟಿಯ ಚುನಾವಣೆಯ ಕಣವು ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಒಟ್ಟು 67 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಆಗಸ್ಟ್ 17ರಂದು ನಡೆಯಲಿರುವ ಈ ಚುನಾವಣೆಗೆ ಸಂಬಂಧಿಸಿದಂತೆ ಅಂಜುಮನ್ ಹಿತರಕ್ಷಣಾ ಬಣದ 10 ಜನರ ಪ್ಯಾನೆಲ್ ವತಿಯಿಂದ ಶುಕ್ರವಾರ ಪಟ್ಟಣದ ಟಾಪ್ ಇನ್ ಟೌನ್ ಹಾಲ್ನಲ್ಲಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಗೊಳಿಸಲಾಯಿತು. ಶಿಕ್ಷಣ ಮತ್ತು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಯ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಪ್ರಮುಖರಾದ ಮೌಲಾನಾ ಅಯ್ಯೂಬ್ ಮುಲ್ಲಾ, ನ್ಯಾಯವಾದಿ ಎನ್ಆರ್ ಮಕೋಶಿ ಹಾಗೂ ಮಹಿಬೂಬಾ ಹಡಲಗೇರಿ, ಸ್ವಾತಂತ್ರ್ಯ ಪೂರ್ವದ 1936ರಲ್ಲಿ ಸ್ಥಾಪನೆಯಾಗಿರುವ ಈ ಕಮಿಟಿಯು ರಾಜ್ಯದಲ್ಲೇ ಸ್ವಂತ ಜಾಗೆಯನ್ನು ಹೊಂದಿರುವ ಹೆಗ್ಗಳಿಕೆ ಹೊಂದಿದೆ. ಆದರೆ ಇಲ್ಲಿಯವರೆಗೆ ಪೂರ್ವಜರ ಆಸ್ತಿ ಹಾಗೂ ಶಿಕ್ಷಣ ಸಂಸ್ಥೆಗಳು ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿಲ್ಲ. ಈ ಹಿನ್ನೆಲೆಯಲ್ಲಿ ವಿದ್ಯಾವಂತರು, ನ್ಯಾಯವಾದಿಗಳು ಮತ್ತು ಉದ್ಯಮಿಗಳನ್ನು ಒಳಗೊಂಡ 10 ಜನರ ಪ್ಯಾನೆಲ್ ಅನ್ನು ಕಣಕ್ಕಿಳಿಸಲಾಗಿದೆ. ಆಡಳಿತ ಚುಕ್ಕಾಣಿಯನ್ನು ವಿದ್ಯಾವಂತರ ಕೈಗೆ ನೀಡಿದರೆ ಮಾತ್ರ ಸಂಸ್ಥಾ ಹಾಗೂ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. इसके अंदर ताजीर है, जिसके अंदर वकाला है, जिसके अंदर जो है वो पत्रकार है, जिसके अंदर सहाफी है, जिसके अंदर जो है वो ऐसे हुनर रखने वाले हैं जो मुझे तो ये यकीन लगता है इंशाअल्लाह अगर इस तबके को हम लाएंगे, इस तबके को हम चुनेंगे, इसके अलावा जो है वो और प्रचार के अंदर 2-4 और नाम निकल कर आए जो इस उम्मत के लिए, इस कौम के लिए, इस शहर के लिए कुछ करने का जज्बा रखते हैं. आप ऐसे लोगों को पढ़चढ़ ಪದವಿಗೆ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಯಾಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅದರ ಉತ್ತರದಾಯಿತ್ವ ಇದು ಏನು ಅಭಿವೃದ್ಧಿ ಈಗಿನ ದಿನ ನಾವು ನಮ್ಮ ಮೌಲಾನ ಸರ್ ಹೇಳಿದ್ರು 19 ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿರ್ತಕ್ಕಂಥ ಸಂಸ್ಥೆ ಅದು ಹೇಗಿತ್ತು ಹಾಗೆ ಯಾವುದೇ ಇಲ್ಲ, ಒಂದು ಒಳ್ಳೆ ಶಿಕ್ಷಣ ಇಲ್ಲ. ಇವತ್ತು ಎಲ್ಲರೂ ಓಟಾಡೀಸನ್ ನಾವಲ್ಲ, ನಮ್ಮ ಮಕ್ಕಳನ್ನು 1 ಲಕ್ಷ ಕೊಟ್ಟು ಕಲಿಸುವಂಥ ತಾಕತ್ತು ನಮ್ಮಲ್ಲಿಲ್ಲ. ನಮ್ಮದೇ ಆಗಿರ್ತಕ್ಕಂಥ ಇವಾಗ ಒಂದು ಒಳ್ಳೆ ಇಂಗ್ಲೀಷ್ ಒಂದು ಕಾನೂನು ಬಂದಿಲ್ಲ. ಯಾಕಂತಂದ್ರೆ ಆ ರೀತಿ ಆದಾಗ ನಮ್ಮ ಮಕ್ಕಳು ಕೆಂಪು ಗುಟ್ಟಿದ ಕಾಲ ಮೇಲೆ ಬರುವಂಥದ್ದು ನಾವು ವಿಚಾರ ಮಾಡಿ ಸದ್ಯದಾಗ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಸಾಕಾರ ವರದಿ ಏನು ಹೇಳಿದಪ್ಪ ಅಂತಂದ್ರೆ 6 ಭಾಷೆಗಳಿಗಿಂತಲೂ ಶಿಕ್ಷಣ ಮಟ್ಟ ನಮ್ಮಲ್ಲಿ ಕಡಿಮೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮಲ್ಲಿನ ತಿಕ್ಕಾಟ. ವ್ಯಾಪಾರಸ್ಥರಿದ್ದಾರೆ, ಎಲ್ಲವನ್ನೂ ಆಯ್ತೀವಿ, ಇವರು ಸೂಕ್ತ ಆಗ್ತಾರೆ ಅನ್ನುವಂಥ ಅವರ ಒಂದು ವಿಷಯವನ್ನು ಮನಗೊಂಡು ಈ ಅಂತಿಮ ಹಿತರಕ್ಷಣಾ ವೇದಿಕೆಯಲ್ಲಿ 10 ಜನರನ್ನು ನಾವು ಆಯ್ಕೆ ಮಾಡಿದ್ದಾರೆ. ಈ 10 ಜನರ ಜೊತೆಗೆ ಕೇವಲ 25 ಜನರನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. 10 ಜನ ಈ ಜನರಲ್ಲಿ ಇನ್ನುಳಿದ 15 ಜನ ಅವರಿಗೆ ಕೂಡ ಸಾಕಷ್ಟು ಬುದ್ಧಿಜೀವಿಗಳಿದ್ದಾರೆ, ಶಿಕ್ಷಣವಂತರು ಇದ್ದಾರೆ, ಸಮಾಜದ ಘಟನೆಯನ್ನು ಬಳಸುತ್ತಿದ್ದಾರೆ. ಇವರ 10 ಮಂದಿ ಜೊತೆಗೆ ಉಳಿದ 15 ಜನರನ್ನು ಆಯ್ಕೆ ಮಾಡುವಂಥ ಗುರುತರ ಜವಾಬ್ದಾರಿ ಅನೇಕ ಅನುಭವಿ ಶಿಕ್ಷಕರನ್ನು ಆಯ್ಕೆ ಮಾಡುವುದು, ವಿದ್ಯಾರ್ಥಿಗಳ ವೇತನ, ವೃತ್ತಿ ಮಾರ್ಗದರ್ಶನ ಹಾಗೂ ಸ್ಫೂರ್ತಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತವೆ. ನೀಟು, ಸಿಇಟಿ, ಜೆಡಬ್ಲ್ಯೂ ಈ ರೀತಿ ಇರುವಂತಹ ಎಲ್ಲ ಪರೀಕ್ಷೆಗಳಿಗೆ ಒಂದು ತರಬೇತಿ ಕಾರ್ಯಕ್ರಮ ಮಾಡುವಂಥದ್ದು ಮತ್ತು ತರಬೇತಿ ಶಾಲೆಯನ್ನು ನಿರ್ಮಾಣ ಮಾಡುವುದು. ಹೊಸ ಶಿಕ್ಷಣ ವಿಭಾಗಗಳನ್ನು ಪ್ರಾರಂಭಿಸುವುದು. ಹೊಸ ಶಿಕ್ಷಣ ವಿಭಾಗದಲ್ಲಿ ಪ್ರಮುಖ ಮತ್ತು 27ನೇ ಅಕಾಡೆಮಿಕ್ ಇಯರ್ನಲ್ಲಿ PUC ಸೈನ್ಸ್ ಕಾಲೇಜ್ ಇವಾಗ ಬಂದಿದೆ, ಅದಕ್ಕೆ ಚಾಲನೆಯಲ್ಲಿ ತರಬೇಕಾಗಿದೆ. ಎರಡನೇದು ಆಂಗ್ಲ ಮಾಧ್ಯಮದಲ್ಲಿ CBSE ಶಾಲೆಯನ್ನು ಕಡ್ಡಾಯವಾಗಿ ತರಬೇಕು. ಮತ್ತೆ ಸಮುದಾಯದ ಅಗತ್ಯತೆಗೆ ಅನುಗುಣವಾಗಿ ಹೊಸ ಪದವಿ ಹಾಗೂ ವೃತ್ತಿಪರ ಶಿಕ್ಷಣ ವಿಭಾಗಗಳನ್ನು ಆರಂಭಿಸಲು ಪ್ರಯತ್ನಿಸುತ್ತೇವೆ. ಚುನಾವಣಾ ಪ್ರಣಾಳಿಕೆಯ ಪ್ರಮುಖಾಂಶಗಳು: ಅಂಜುಮನ್ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿ ಮತ್ತು ಡಿಜಿಟಲೀಕರಣ, ನೂತನ ಶಿಕ್ಷಕರ ನೇಮಕಾತಿ, ಸೈನ್ಸ್ ಕಾಲೇಜ್ ಹಾಗೂ CBSE ಬೋಧನೆ, ಮೆಡಿಕಲ್ ಮತ್ತು ನರ್ಸಿಂಗ್ ಕೋರ್ಸ್ ಸೌಲಭ್ಯ ಕಲ್ಪಿಸುವುದು, ವಾಣಿಜ್ಯ ಉದ್ದೇಶಕ್ಕಾಗಿ ಖಾಲಿ ಜಾಗೆಯಲ್ಲಿ ವಾಣಿಜ್ಯ ಮಳಿಗೆಗಳ ನಿರ್ಮಾಣ, ಖಬರಸ್ಥಾನ ಅಭಿವೃದ್ಧಿ, ಮೂಲಸೌಕರ್ಯ ಕಲ್ಪಿಸುವುದು ಹಾಗೂ ಅಪೂರ್ಣ ಕಾಮಗಾರಿಗಳ ಪೂರ್ಣಗೊಳಿಸುವಿಕೆ,
ಯುವಕರು ಮತ್ತು ಮಹಿಳೆಯರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ. ಮುಸ್ಲಿಂ ಸಮಾಜದ ಬಡ ವಿದ್ಯಾರ್ಥಿಗಳು, ಅನಾಥರು, ವಿಧವೆಯರು ಮತ್ತು ನಿರ್ಗತಿಕರಿಗೆ ಆರ್ಥಿಕ ನೆರವು. ಪಾರದರ್ಶಕ ಆಡಳಿತ ನೀಡುವ ಭರವಸೆ ಹಾಗೂ ಆಡಳಿತದಲ್ಲಿ ಲೋಪದೋಷಗಳು ಕಂಡುಬಂದಲ್ಲಿ ಸ್ವಯಂ ಪ್ರೇರಿತ ರಾಜೀನಾಮೆ ನೀಡುವುದಾಗಿ ಘೋಷಣೆ. ಈ ಸಂದರ್ಭದಲ್ಲಿ ಆಸಿಫ್ ಅವಟಿ, ಡಾಕ್ಟರ್ ಯಾಸೀನ್ ಮುಲ್ಲಾ, ನಯೀಂ ಖಾನ್, ಜಬ್ಬರ್ ಸಾಬಾ ಮಕಾನದಾರ ಮುಂತಾದವರು ಮಾತನಾಡಿ, ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ, ವಾಣಿಜ್ಯ ಮಳಿಗೆಗಳ ಸರಿಯಾದ ನಿರ್ವಹಣೆ, ಖಬರಸ್ಥಾನ ಕಾಂಪೌಂಡ್ ಕಾಮಗಾರಿ, ನೂತನ ಈದ್ಗಾ ನಿರ್ಮಾಣ ಹಾಗೂ ಗ್ರಾಮೀಣ ಭಾಗದ ಮುಸ್ಲಿಂ ಖಬರಸ್ಥಾನ ಸಮಸ್ಯೆಗಳ ಕುರಿತು ಪ್ರಸ್ತಾಪಿಸಿದರು. मेरी जिंदगी का मकसद तेरे दीन का सरफराजी, मेरी जिंदगी का मकसद तेरे दीन का सरफराजी, मैं इसीलिए नमाजी, मैं इसीलिए मुसलमान। बहुत निजाम चलाना आपके हाथ में है, तो आप उन्हीं को वोट दें जो उसके लिए लायक और सेवा है। ನಾವು ಹಾಕ್ಕೊಳ್ತಾ ಹೋದ ಇದು ಅಭಿವೃದ್ಧಿಪರ ಆಗಿರ್ತಕ್ಕಂಥ ಒಂದು ಆಶಯ. ಈಗ ನಾವು ಮೌನಮುಖ ಯಾಕೆ ನಿರ್ಣಯ ಆಗ್ತಪ್ಪ ಅಂದ್ರೆ, ನೀವು ದಯವಿಟ್ಟು ನಾವು ಈ ಬರೋದಲ್ಲಿ ಇರ್ತೀವಿ, ಇನ್ನು 15 ಜನ ಎಂಥವ್ರು ಬರಬೇಕಪ್ಪ ಅಂದ್ರೆ ಸಮಾನ ಮನಸ್ಸಿರ್ಬೋದು. 10 ಜನ ಯುವಕರನ್ನ ನಿರ್ಣಯ ಮಾಡ್ತೇನಪ್ಪ ಅಂದ್ರೆ, ವಿಷಯ ತಗೊಂಡಪ್ಪ ಅಂದ್ರೆ ಅದಕ್ಕೆ ಬಲಿಗೊಳಿಸುವಂಥ 15 ಜನಗಳನ್ನ ನೀವು ಆಯ್ಕೆ ಮಾಡಬಹುದು. ಎಲ್ಲ 25 ಜನ ಎಂಥವ್ರು ಇರಬೇಕಪ್ಪ ಅಂದ್ರೆ ವಿದ್ಯಾವಂತರನ್ನ ಇವತ್ತು ಸುವರ್ಣ ಅವಕಾಶ ನಿಮಗೆ 20 ಜನ ಆಯ್ಕೆ ಮಾಡುವಂಥ ಅವಕಾಶಕ್ಕೆ ಆ ಅವಕಾಶವನ್ನು ನೀವು ಮೊದಲು ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಮಹಮ್ಮದ ಸಾಬಾ ಸಾಥಿಹಾಳ, ಎಕೆ ಮಕಾನದಾರ, ಸಾಹೇಬ್ಲಾಲ್ ದೇಸಾಯಿ, ಎನ್ಡಿ ಬಾಗವಾನ್ ಹಾಗೂ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಾದ ಅಬ್ದುಲ್ ರೆಹಮಾನ್ ಹಳ್ಳೂರ, ಮಹಿಬೂಬಾ ಮುಲ್ಲಾ, ಮಹಮ್ಮದ್ ರಫೀಕ್ ನಾಗರಾಳ, ಮಹಮ್ಮದ್ ರಫೀ ಲಿಂಗಸೂರು, ಮಹಮ್ಮದ್ ರಫೀಕ್ ಕಲಬುರಗಿ, ಮಹಮ್ಮದ್ ಯೂಸುಫ್ ಸಾಥಿಹಾಳ, ನಜೀರಸೂಲಾ ಮುದ್ನಾಳ, ನಜೀರ್ ಅಹಮದ್ ಮಮದಾಪುರ, ಮಹಮ್ಮದ್ ರಫೀಕ್ ದ್ರಾಕ್ಷಿ, ಶಬ್ಬೀರ ಬಾಗಲ್ಕೋಟ ಸೇರಿದಂತೆ ಸಮಾಜದ ಹಿರಿಯರು, ಯುವಕರು ಹಾಗೂ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಎನ್ಆರ್ ಮಮದಾಪುರ ನಿರೂಪಿಸಿ ವಂದಿಸಿದರು.